ಅದಿತಿ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಾ ನಿಂತಿದ್ದಳು. ನಿಜಕ್ಕೂ ಅಭಿನವ್ಗೆ ಸಾಟಿಯೇ ಇರಲಿಲ್ಲ. ಒಂದು ಕ್ಷಣವೂ ಅವನು ಅವಳೊಂದಿಗೆ ಬಲವಂತ ಮಾಡಲು ಯೋಚಿಸಲು ಸಾಧ್ಯವಿರಲಿಲ್ಲ. ಅದಿತಿ ಮತ್ತು ಅಭಿನವ್ ಇಬ್ಬರು ಸಿದ್ಧರಾಗಿ ರೆಸಾರ್ಟ್ನಿಂದ ಹೊರಗೆ ಬಂದಿದ್ದರು ಮತ್ತು ಅವರ ವಾಹನಗಳ ಸಾಲು ಸಿದ್ಧವಾಗಿತ್ತು. ಇಬ್ಬರು ಒಬ್ಬ ಸಾಮಾನ್ಯ ದಂಪತಿಗಳಂತೆ ಸುತ್ತಾಡಲು ನಿರ್ಧರಿಸಿದರು. ಇದರಿಂದ ಅವರು ಥೈಲ್ಯಾಂಡ್ನ ಸಂಪೂರ್ಣ ಆನಂದವನ್ನು ಪಡೆಯಬಹುದಿತ್ತು. ಆದಾಗ್ಯೂ ಅವರ ಅಂಗರಕ್ಷಕರು ಮತ್ತಷ್ಟು ಎಚ್ಚರದಿಂದಿದ್ದರು ಮತ್ತು ಅವರ ಭದ್ರತೆಯು ದುಪ್ಪಟ್ಟಾಗಿತ್ತು. ಹೊರಗೆ ಬಂದು ಅಭಿನವ್ ಕಾರಿನ ಬಾಗಿಲು ತೆರೆದು ಅದಿತಿಯನ್ನು ಪಕ್ಕದ ಸೀಟಿನಲ್ಲಿ ಕೂರಿಸಿ ತಾನು ಡ್ರೈವರ್ ಸೀಟಿನಲ್ಲಿ ಬಂದು ಕುಳಿತನು. ಅವರು ತಮ್ಮ ದುಬಾರಿ ಕಾರಿನ ಬದಲಿಗೆ ಸಾಮಾನ್ಯ ಕಾರನ್ನು ಬಳಸಿದರು. ಇದರಿಂದ ಅವರು ಜನರ ಕಣ್ಣಿಗೆ ಹೆಚ್ಚು ಬೀಳುತ್ತಿರಲಿಲ್ಲ. ಅವರು ಬ್ಯಾಂಕಾಕ್ನಲ್ಲಿದ್ದ ಕಾರಣ ಅಲ್ಲಿಂದಲೇ ತಮ್ಮ ಕಾರನ್ನು ವಾಟ್ ಅರುಣ್ ಟೆಂಪಲ್ ಕಡೆಗೆ ಮುನ್ನಡೆಸಿದರು. ಇದು ಬ್ಯಾಂಕಾಕ್ನ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಹಾಗಾಗಿ ಬೆಳಿಗ್ಗೆ ಅಲ್ಲಿಗೆ ಹೋಗಲು ಇಬ್ಬರು ನಿರ್ಧರಿಸಿದ್ದರು. ಹೇಗಿದ್ದರೂ ಆಗಷ್ಟೇ ಬೆಳಿಗ್ಗೆ 8 ಗಂಟೆಯಾಗಿತ್ತು. ಆದರೆ ಅಭಿನವ್ ಕಾರಿನಿಂದ ಕೆಳಗಿಳಿದು ಅದಿತಿಯನ್ನು ಕರೆದುಕೊಂಡು ಮುನ್ನಡೆಯುತ್ತಿದ್ದಂತೆ ಅವರ ಸಾಮಾನ್ಯ ದಂಪತಿಗಳಂತೆ ಸುತ್ತಾಡುವ ಆಸೆ ಕಣ್ಣೀರಿನಲ್ಲಿ ಕೊಚ್ಚಿ ಹೋಯಿತು. ಅಭಿನವ್ ಕೇವಲ ಒಬ್ಬ ಉದ್ಯಮಿಯಾಗಿದ್ದರೂ ಅಮೆಜಾನ್ನ ಜೆಫ್ ಬೆಜೋಸ್ಗಿಂತ ಕಡಿಮೆ ಪ್ರಸಿದ್ಧನಾಗಿರಲಿಲ್ಲ. ಆಗಿದ್ದೇನು, ಜನರೆಲ್ಲ ಅವನನ್ನು ಗುರುತಿಸಿದರು ಮತ್ತು ಅನಿವಾರ್ಯವಾಗಿ ಗಾರ್ಡ್ಸ್ ಬಂದು ಅವರನ್ನು ಸುತ್ತುವರಿಯಬೇಕಾಯಿತು. ಅಭಿನವನ ಜನಪ್ರಿಯತೆಯಿಂದಾಗಿ ಅವರಿಬ್ಬರು ಜನಸಂದಣಿಯ ಮಧ್ಯೆ ಸಿಲುಕಿಕೊಂಡಿದ್ದರು. ಒಂದು ವೇಳೆ ಅಭಿನವ್ ಅದಿತಿಯನ್ನು ತನ್ನೊಂದಿಗೆ ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಳ್ಳದಿದ್ದರೆ ಅವನ ಆಟೋಗ್ರಾಫ್ ಪಡೆಯಲು ಬಂದ ಜನರ ನೂಕುನುಗ್ಗಲಿನಲ್ಲಿ ಅದಿತಿಯ ಫೋಟೋಗೆ ಅಭಿನವ್ ಗೋಡೆಯ ಮೇಲೆ ಹಾರ ಹಾಕಬೇಕಾಗಿತ್ತು. ಅದಿತಿಗೂ ಕೂಡ ಅಭಿನವನ ಈ ಜನಪ್ರಿಯತೆಯ ಬಗ್ಗೆ ಯಾವುದೇ ಕಲ್ಪನೆ ಇರಲಿಲ್ಲ. ಅವಳು ಅಷ್ಟೊಂದು ಜನಸಂದಣಿಯನ್ನು ನೋಡಿ ಗಾಬರಿಯಾಗಿದ್ದಳು. ಗಾರ್ಡ್ಸ್ ಸರಿಯಾದ ಸಮಯಕ್ಕೆ ಬರದೇ ಇದ್ದಿದ್ದರೆ ಇಂದು ಅವಳ ಸ್ಥಿತಿ ತೀರಾ ಹದಗೆಡುತ್ತಿತ್ತು. ಸದ್ಯಕ್ಕಂತೂ ಅವರು ಶ್ರೀಮಂತ ದಂಪತಿಗಳಂತೆಯೇ ಹೋಗುವುದು ಉತ್ತಮ ಎಂದುಕೊಂಡರು. ನಿನ್ನೆ ಕ್ಲಬ್ನಲ್ಲಿ ಏಕೆ ಏನೂ ಆಗಲಿಲ್ಲ ಎಂದು ಅದಿತಿ ಆಶ್ಚರ್ಯಪಡುತ್ತಿದ್ದಳು. ಆಗ ಅವಳ ಮನಸ್ಸೇ ಅದಕ್ಕೆ ಉತ್ತರಿಸಿತು. ಕ್ಲಬ್ನಲ್ಲಿ ಎಲ್ಲರೂ ಕುಡಿದು ಪ್ರಜ್ಞೆ ತಪ್ಪಿ ಕುಳಿತಿದ್ದರು. ಸದ್ಯಕ್ಕೆ ಟೆಂಪಲ್ ಪ್ಲಾನ್ ಕ್ಯಾನ್ಸಲ್ ಆಗಿತ್ತು ಮತ್ತು ಅದಿತಿಯ ಮೂಡ್ ಕೂಡ ಹಾಳಾಗಿತ್ತು. ಅವಳು ನಿಜವಾಗಿಯೂ ಹೆದರಿ ಹೋಗಿದ್ದಳು. ಅವಳ ಮೂಡ್ ಸರಿಪಡಿಸಲು ಅಭಿನವ್ ಅವಳಿಗಾಗಿ ಒಂದು ಪ್ರೈವೇಟ್ ಕ್ರೂಸ್ ಬುಕ್ ಮಾಡಿದನು. ಇದರಿಂದ ಅವಳಿಗೆ ಯಾವುದೇ ತೊಂದರೆ ಆಗುತ್ತಿರಲಿಲ್ಲ. ಅದರ ನಂತರ ಅವರು ಕ್ರೂಸ್ನ ಆನಂದವನ್ನು ಪಡೆದರು. ಈ ಸಮಯದಲ್ಲಿ ಅವರು ನದಿಯಲ್ಲಿನ ಮೀನುಗಳಿಗೆ ಆಹಾರವನ್ನು ನೀಡಿದರು ಮತ್ತು ಅದು ಪ್ರೈವೇಟ್ ಕ್ರೂಸ್ ಆಗಿದ್ದರಿಂದ ಅದರ ವೇಗವು ಅವರ ಇಷ್ಟದಂತೆಯೇ ಇತ್ತು. ಸುಮಾರು 2 ಗಂಟೆಗಳ ಕಾಲ ನದಿಯ ಕ್ರೂಸ್ನಲ್ಲಿ ಕಳೆದ ನಂತರ ಅವರು ಗ್ರ್ಯಾಂಡ್ ಪ್ಯಾಲೇಸ್ ವೀಕ್ಷಿಸಲು ಹೋದರು. ಅಲ್ಲಿ ಅವರ ಬಿಗಿ ಭದ್ರತೆಯಿಂದಾಗಿ ಈ ಬಾರಿ ಯಾವುದೇ ತೊಂದರೆಯಾಗಲಿಲ್ಲ. ಆದರೆ ನ್ಯೂಸ್ ಹೆಡ್ಲೈನ್ಸ್ನಲ್ಲಿ ವಿಶ್ವದ ಅತ್ಯಂತ ಪ್ರಸಿದ್ಧ ಉದ್ಯಮಿಯ ಹನಿಮೂನ್ ಟ್ರೆಂಡ್ ಆಗಲಾರಂಭಿಸಿತು. ಇದರ ಸುದ್ದಿ ಅಭಿನವ್ಗೆ ಇತ್ತೇ ಹೊರತು ಅದಿತಿಗೆ ಇರಲಿಲ್ಲ. ಈಗಾಗಲೇ ಹಲವು ಥೈಲ್ಯಾಂಡ್ ಉದ್ಯಮಿಗಳು ಅಭಿನವನ ಮ್ಯಾನೇಜರನ್ನು ಸಂಪರ್ಕಿಸಿದ್ದರು. ಇದೆಲ್ಲದರ ಅರಿವಿಲ್ಲದ ಅದಿತಿ ಅಭಿನವನ ತೋಳುಗಳಲ್ಲಿ ಮುದುಡಿಕೊಂಡು ಅರಮನೆಯನ್ನು ವೀಕ್ಷಿಸುತ್ತಿದ್ದಳು. ಅದರ ನಂತರ ಅವರು ಲೋಕಲ್ ಫುಡ್ ಮಾರ್ಕೆಟ್ಗೆ ಹೋದರು ಮತ್ತು ಅಲ್ಲಿ ತರಹೇವಾರಿ ಖಾದ್ಯಗಳನ್ನು ಸವಿದರು. ಹಾಗೆ ನೋಡಿದರೆ ಅಭಿನವ್ಗೆ ಇದೆಲ್ಲದರ ಅಭ್ಯಾಸವಿರಲಿಲ್ಲ. ಆದರೆ ತನ್ನ ಪುಟ್ಟ ಹೆಂಡತಿಯ ಒಂದು ಮುಗುಳ್ನಗೆಗಾಗಿ ಅವನು ಏನನ್ನೂ ಬೇಕಾದರೂ ಮಾಡಬಲ್ಲವನಾಗಿದ್ದನು. ತದನಂತರ ಅವರು ಬ್ಯಾಂಕಾಕ್ ಆರ್ಟ್ ಆ್ಯಂಡ್ ಕಲ್ಚರಲ್ ಸೆಂಟರ್, ಬ್ಯಾಂಕಾಕ್ ನ್ಯಾಷನಲ್ ಮ್ಯೂಸಿಯಂ ಮುಂತಾದ ಹಲವು ಸ್ಥಳಗಳನ್ನು ಸಡಗರದಿಂದ ಸುತ್ತಿದರು. ಈಗ ಸಂಜೆಯಾಗುತ್ತಾ ಬಂದಿತ್ತು ಮತ್ತು ಅದಿತಿ ತುಂಬ ಸುಸ್ತಾಗಿದ್ದರಿಂದ ಅವಳ ಕಾಲುಗಳು ಸಾಥ್ ನೀಡುತ್ತಿರಲಿಲ್ಲ. ಅದರ ನಂತರ ಅಭಿನವ್ ಅವಳನ್ನು ಡಿನ್ನರ್ಗಾಗಿ ಸ್ಕೈ ಬಾರ್ಗೆ ಕರೆದೊಯ್ದನು. ಅಲ್ಲಿಂದ ಬ್ಯಾಂಕಾಕ್ನ ರಾತ್ರಿಯ ಅತ್ಯಂತ ಸುಂದರ ದೃಶ್ಯ ಕಾಣಿಸುತ್ತಿತ್ತು. ಅದಿತಿ ಎಷ್ಟೊಂದು ಸುಸ್ತಾಗಿದ್ದಳೆಂದರೆ ಅವಳಿಗೆ ಊಟವನ್ನು ಅಭಿನವ್ ತಾನೇ ತಿನ್ನಿಸುತ್ತಿದ್ದನು. ಅದಿತಿಯ ಸ್ಥಿತಿಯನ್ನು ನೋಡಿ ಅಭಿನವ್ ಅವಳನ್ನು ವಾಪಸ್ ರೆಸಾರ್ಟ್ಗೆ ಕರೆದೊಯ್ಯಲು ನಿರ್ಧರಿಸಿದನು. ಥೈಲ್ಯಾಂಡ್ನಲ್ಲಿ ನೋಡಲು ತುಂಬ ಸ್ಥಳಗಳಿದ್ದರೂ ಇಲ್ಲಿ ಯಾವಾಗಲೂ ಜನಸಂದಣಿ ಇರುತ್ತಿತ್ತು. ಅದಕ್ಕಾಗಿಯೇ ಅಭಿನವ್ ಅವಳಿಗಾಗಿ ಒಂದು ಹೊಸ ಸ್ಥಳವನ್ನು ಯೋಚಿಸಿಟ್ಟಿದ್ದನು. ಅಲ್ಲಿ ಅವರಿಬ್ಬರು ಆರಾಮವಾಗಿ ತಮ್ಮ ಹನಿಮೂನ್ ದಿನಗಳನ್ನು ಕಳೆಯಬಹುದಿತ್ತು. ರೂಮಿಗೆ ಬರುತ್ತಿದ್ದಂತೆಯೇ ಅದಿತಿ ಸಂಪೂರ್ಣವಾಗಿ ಗಾಢ ನಿದ್ರೆಗೆ ಜಾರಿದಳು. ಅವಳು ಒಂದು ಬಾರಿಯೂ ಅಭಿನವ್ ಕಡೆಗೆ ನೋಡಲೇ ಇಲ್ಲ. ಅವಳು ಎಷ್ಟೊಂದು ಸುಸ್ತಾಗಿದ್ದಳೆಂದರೆ ತನ್ನ ಬಟ್ಟೆಗಳನ್ನು ಬದಲಾಯಿಸಿಕೊಳ್ಳಲಿಲ್ಲ. ಕೊನೆಗೆ ಅವಳು ಹಾಗೆಯೇ ಮಲಗಿರುವುದನ್ನು ನೋಡಿ ಅಭಿನವ್ ತಾನೇ ಅವಳ ಬಟ್ಟೆಗಳನ್ನು ಬದಲಾಯಿಸಿದನು ಮತ್ತು ಬೆಡ್ ಮೇಲೆ ಅವಳ ಪಕ್ಕದಲ್ಲಿ ಬಂದು ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡನು. ಬೆಳಗಾಗಿತ್ತು. ಸೂರ್ಯನ ಬೆಳಕು ನೇರವಾಗಿ ಕೋಣೆಯೊಳಗೆ ಬರುತ್ತಿತ್ತು. ಮೇಲಾಗಿ ಥೈಲ್ಯಾಂಡ್ನ ಹಿತಕರವಾದ ಹವಾಮಾನ, ಆದರೆ ಕೋಣೆಯೊಳಗೆ ಸ್ವಲ್ಪ ಉಷ್ಣತೆ ಇತ್ತು. ಸ್ವಲ್ಪ ಸಮಯದ ನಂತರ ಇಬ್ಬರು ಸಿದ್ಧರಾಗಿ ರೆಸಾರ್ಟ್ನಿಂದ ಹೊರಗೆ ಬಂದರು ಮತ್ತು ವಾಹನಗಳ ಸಾಲು ಏರ್ಪೋರ್ಟ್ನತ್ತ ಹೊರಟಿತು. ಏರ್ಪೋರ್ಟ್ನಲ್ಲಿ ಚೆಕ್ಕಿಂಗ್ ಮತ್ತು ಉಳಿದ ಸಿಸ್ಟಮ್ಗಳು ಸಾಮಾನ್ಯ ಜನರಿಗಾಗಿ ಇರಬಹುದು. ಆದರೆ VIP ಆಗಿದ್ದ ಕಾರಣ ಅಭಿನವ್ ಮತ್ತು ಅದಿತಿಗೆ ಇದೆಲ್ಲದರ ಅಗತ್ಯವಿರಲಿಲ್ಲ. ಅವರ ಗಾಡಿಗಳು ನೇರವಾಗಿ ರನ್ವೇ ಮೇಲೆಯೇ ಹೋಗಿ ನಿಂತವು. ಅದರಿಂದ ಇಡೀ ಬಾಡಿ ಗಾರ್ಡ್ಗಳ ಸೈನ್ಯ ಹಾಗೂ ಅಭಿನವ್ ಮತ್ತು ಅದಿತಿ ಇಳಿದು ಹೊಸ ಪ್ರಯಾಣಕ್ಕೆ ಹೊರಟರು.
ಆದರೆ ಈ ಬಾರಿ ಅಭಿನವ್ ಯಾವುದೇ ಜನಸಂದಣಿ ಇರುವ ಜಾಗಕ್ಕೆ ಹೋಗದೆ ತನ್ನ ಪ್ರೈವೇಟ್ ಐಲ್ಯಾಂಡ್ಗೆ ಹೋಗಲು ನಿರ್ಧರಿಸಿದ್ದನು. ಅದು ಅಭಿನವನ ಪಾರಂಪರಿಕ ದ್ವೀಪಗಳಲ್ಲಿ ಒಂದಾಗಿತ್ತು. ಈ ದ್ವೀಪವು ಅಟ್ಲಾಂಟಿಕ್ ಮಹಾಸಾಗರದ ಹತ್ತಿರವಿದ್ದ ಕಾರಣ ಇಲ್ಲಿ ಹಿಮಭರಿತ ವಾತಾವರಣವಿರುತ್ತಿತ್ತು. ಹೇಗಿದ್ದರೂ ಬಿಸಿ ಎಂಬುದು ಅವರಿಬ್ಬರ ಒಳಗೂ ತುಂಬ ಇತ್ತು. ಆ ದ್ವೀಪದಲ್ಲಿ ಅಭಿನವನ ಒಂದು ಭವ್ಯ ಅರಮನೆ ಇತ್ತು. ಆ ದ್ವೀಪವೇ ತನ್ನದೇ ಆದ ಒಂದು ಸಾಮ್ರಾಜ್ಯದಂತಿತ್ತು. ಅವರ ವಿಮಾನ ರನ್ವೇ ಮೇಲೆ ಲ್ಯಾಂಡ್ ಆಯಿತು. ಇತ್ತ ಬೆಳಿಗ್ಗೆಯೂ ಸುಸ್ತಾಗಿದ್ದ ಅದಿತಿ ವಿಮಾನದಿಂದ ಇಳಿದ ನಂತರ ಅವಳ ಮುಖದಲ್ಲಿ ದಣಿವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ದ್ವೀಪವನ್ನು ತಲುಪಿದಾಗ ಅದಿತಿಗೆ ತಾನು ಯಾವಾಗ ಇದ್ದೆ, ಎಲ್ಲಿದ್ದೆ, ಹೇಗೆ ತಲುಪಿದೆ ಎಂಬುದರ ಅರಿವೇ ಇರಲಿಲ್ಲ. ಅವಳ ಕಣ್ಣುಗಳು ಬೆಳಿಗ್ಗೆಯೇ ತೆರೆದುಕೊಂಡವು. ಅವಳ ಸ್ಥಿತಿಯನ್ನು ನೋಡಿ ಅಭಿನವ್ ಅವಳನ್ನು ಬೆಳಿಗ್ಗೆ ಬೇಗನೆ ಎಬ್ಬಿಸಿರಲಿಲ್ಲ. ಬೆಳಿಗ್ಗೆ ಕಿಟಕಿ ಬಡಿಯುವ ಸದ್ದಿನಿಂದ ಅದಿತಿಯ ನಿದ್ದೆ ಕದಡಿತು. ಅವಳು ಎದ್ದು ಕುಳಿತಾಗ ತಾನು ಅತ್ಯಂತ ಆಲಿಶಾನವಾದ ಕೋಣೆಯಲ್ಲಿದ್ದೇನೆ ಎಂದು ಅರಿವಾಯಿತು. ಈ ಕೋಣೆಯು ಸಂಪೂರ್ಣವಾಗಿ ರಾಜವೈಭೋಗದ ಅನುಭೂತಿಯನ್ನು ನೀಡುತ್ತಿತ್ತು. ಅವಳು ಬೆಡ್ನಿಂದ ಎದ್ದು ಕಿಟಕಿಯ ಕಡೆಗೆ ನಡೆದಳು. ಹೊರಗಿನ ದೃಶ್ಯವನ್ನು ನೋಡಿ ಅವಳ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ಹೊರಗೆ ಹಿಮಪಾತವಾಗುತ್ತಿತ್ತು. ಅದೇ ಸಮಯದಲ್ಲಿ ಹೊರಗಿನ ಲಾನ್ನಲ್ಲಿ ಅಭಿನವ್ ಮತ್ತು ಅವನ ಗಾರ್ಡ್ಸ್ ಮೇಲಂಗಿ ಧರಿಸದೆ ಕತ್ತಿವರಸೆ ಮಾಡುತ್ತಿದ್ದರು. ಇತ್ತ ಅದಿತಿ ಅಭಿನವನ ಪ್ರತಿಯೊಂದು ಚಲನೆಯನ್ನು ನೋಡಿ ಆಶ್ಚರ್ಯಚಕಿತಳಾಗಿದ್ದಳು. ಇಂದು ಅವಳಿಗೆ ಅಭಿನವನಲ್ಲಿ ಅವನ ರಜಪೂತ ಗತ್ತು ಕಾಣಿಸುತ್ತಿತ್ತು. ಹಿಮದಲ್ಲೂ ಅಭಿನವನ ದೇಹವು ಬೆಚ್ಚಗಿತ್ತು ಮತ್ತು ಮೇಲಾಗಿ ಅವನ 2 ಕೈಗಳಲ್ಲಿ ಕತ್ತಿಗಳಿದ್ದವು. ಅದಿತಿಗೆ ಅಭಿನವನಿಂದ ಕಣ್ಣು ಸರಿಸಲು ಸಾಧ್ಯವೇ ಆಗುತ್ತಿರಲಿಲ್ಲ. ಅಭಿನವನ ಈ ರೂಪವನ್ನು ಅವಳು ಮೊದಲ ಬಾರಿಗೆ ನೋಡುತ್ತಿದ್ದಳು. ಮೇಲಾಗಿ ಶರ್ಟ್ಲೆಸ್ ದೇಹ ಮತ್ತು ಅವನ 8 ಪ್ಯಾಕ್ಸ್ ಕೆಳಗೆ ಬ್ಲಾಕ್ ಜೀನ್ಸ್ ಮತ್ತು ಬ್ರೌನ್ ಬೂಟುಗಳು, ಕೈಗಳಲ್ಲಿ ಚಿನ್ನದ ಉಂಗುರಗಳು ಹಾಗೂ ಕುತ್ತಿಗೆಯಲ್ಲಿ ಚಿನ್ನದ ಚೈನ್ ಇತ್ತು. ಜೊತೆಗೆ ಅವನೊಂದಿಗೆ ಮತ್ತೊಬ್ಬ ಹುಡುಗನೂ ಇದ್ದನು. ಅವನು ಸರಿಸುಮಾರು ಅಭಿನವನಷ್ಟೇ ವಯಸ್ಸಿನವನಾಗಿದ್ದನು. ಹೆಗಲವರೆಗಿನ ಕೂದಲನ್ನು ಜುಟ್ಟಾಗಿ ಕಟ್ಟಿದ್ದನು. ಕೈಯಲ್ಲಿ ಚಿನ್ನದ ಕಡಗ, ಬೆರಳಿನಲ್ಲಿ ಚಿನ್ನದ ಉಂಗುರ, ಕುತ್ತಿಗೆಯಲ್ಲಿ ಮಹಾದೇವನ ತ್ರಿಶೂಲದ ಲಾಕೆಟ್ ಇರುವ ಚಿನ್ನದ ಚೈನ್ ಧರಿಸಿದ್ದನು. ಅವನ ಲುಕ್ಕು ಕೂಡ ಬಹುತೇಕ ಅಭಿನವನಂತೆಯೇ ಇತ್ತು. ಈ ವ್ಯಕ್ತಿ ಅಭಿನವನ ಬಾಲ್ಯದ ಸ್ನೇಹಿತ ರಾಘವೇಂದ್ರ ಸಿಂಗ್ ರಾಥೋಡ್ ಆಗಿದ್ದನು. ಅವರಿಬ್ಬರ ಬಾಂಧವ್ಯ ಹೇಗಿತ್ತೆಂದರೆ ಅಭಿನವ್ ದೇಹವಾದರೆ ರಾಘವೇಂದ್ರ ಹೃದಯದವನಾಗಿದ್ದನು. ರಾಘವೇಂದ್ರ ಇದೇ ದ್ವೀಪದಲ್ಲಿ ವಾಸಿಸುತ್ತಿದ್ದ ಮತ್ತು ಅಭಿನವನ ಇಲ್ಲಿನ ಎಲ್ಲ ವ್ಯವಹಾರಗಳನ್ನು ಅವನೇ ನೋಡಿಕೊಳ್ಳುತ್ತಿದ್ದನು. ಸರಿಸುಮಾರು 2 ಗಂಟೆಗಳ ನಂತರ ಅಭಿನವ್ ಕೋಣೆಗೆ ಬಂದನು. ಅದಿತಿ ಬೆಡ್ ಮೇಲೆ ಬೋರಲಾಗಿ ಮಲಗಿರುವುದನ್ನು ಅವನು ನೋಡಿದನು. ಅಭಿನವ್ ಅವಳ ಬಳಿಗೆ ಹೋಗಿ ಅವಳನ್ನು ಎತ್ತಿ ನೋಡಿದಾಗ ಆಶ್ಚರ್ಯಚಕಿತನಾದನು. ಅದಿತಿ ತನ್ನ ಕಣ್ಣುಗಳಿಂದ ದಪ್ಪ ದಪ್ಪ ಕಣ್ಣೀರಿನ ಹನಿಗಳನ್ನು ಸುರಿಸುತ್ತಿದ್ದಳು. ಅಭಿನವ್ ಅವಳನ್ನು ಎತ್ತಿ ತನ್ನ ಎದೆಗೆ ಅಪ್ಪಿಕೊಂಡನು ಮತ್ತು ಅವಳ ತಲೆಯನ್ನು ಸವರುತ್ತಾ, ಏನಾಯ್ತು ಬೇಬಿ ಡಾಲ್, ನೀನು ಆರಾಮವಾಗಿದ್ದೀಯಾ ತಾನೆ ಎಂದು ಕೇಳಿದನು. ಅದಕ್ಕೆ ಅದಿತಿ ಇಲ್ಲವೆಂಬಂತೆ ತಲೆ ಆಡಿಸಿದಳು. ಅಭಿನವ್ ಅವಳನ್ನು ಕೇಳಿದನು. ಆದರೆ ಅವಳು ಏನನ್ನಾದರೂ ಹೇಳುವ ಮುನ್ನವೇ ಅಭಿನವನ ಗಮನ ಬೆಡ್ ಕೆಳಗೆ ಹೋಯಿತು. ಅದರ ಮೇಲೆ ರಕ್ತದ ಕಲೆಗಳಿದ್ದವು. ಅವನು ಅದಿತಿಯನ್ನು ಸ್ವಲ್ಪ ತಿರುಗಿಸಿ ನೋಡಿದಾಗ ಅವನು ಯಾವುದಕ್ಕೆ ಹೆದರಿದ್ದನೋ ಅದೇ ಆಗಿತ್ತು. ಅದಿತಿಯ ಮಾಸಿಕ ದಿನಗಳು ಆರಂಭವಾಗಿದ್ದವು. ಕಳೆದ ಬಾರಿ ಅವಳ ಗರ್ಭಪಾತವಾಗಿತ್ತು ಮತ್ತು ಇದು ಅವಳ 2ನೇ ಮಾಸಿಕ ದಿನವಾಗಿದ್ದರಿಂದ ಸ್ವಲ್ಪ ಹೆಚ್ಚು ನೋವಿನಿಂದ ಕೂಡಿತ್ತು. ಅದಿತಿಗೆ ಎಲ್ಲದಕ್ಕಿಂತ ಹೆಚ್ಚು ಬೇಸರ ತಂದ ವಿಷಯವೇನೆಂದರೆ ಅವಳು ಇಲ್ಲಿಗೆ ಪ್ಯಾಡ್ಸ್ ತಂದಿರಲಿಲ್ಲ. ಅಭಿನವನ ತಲೆಯಿಂದಲೂ ಈ ವಿಷಯ ಮರೆತು ಹೋಗಿತ್ತು ಮತ್ತು ಈಗ ಅವಳು ಒಂದು ಪ್ರೈವೇಟ್ ಐಲ್ಯಾಂಡ್ನಲ್ಲಿದ್ದಳು. ಅಲ್ಲಿ ಅದಿತಿಯನ್ನು ಬಿಟ್ಟು ಬೇರೆ ಯಾವುದೇ ಮಹಿಳೆ ಇರಲಿಲ್ಲ. ಮೇಲಾಗಿ ಇದು ಖಾಸಗಿ ದ್ವೀಪವಾಗಿದ್ದರಿಂದ ಇಲ್ಲಿ ಯಾವುದೇ ಮಾರ್ಕೆಟ್ ಇರಲಿಲ್ಲ. ಈ ಕಾರಣದಿಂದಾಗಿ ಅಭಿನವ್ ತಕ್ಷಣ ತನ್ನ ಗಾರ್ಡ್ಗೆ ಕರೆ ಮಾಡಿ ಹೆಲಿಕಾಪ್ಟರ್ ಮೂಲಕ ಅದಿತಿಯ ಅಗತ್ಯ ಸಾಮಗ್ರಿಗಳನ್ನು ತರಲು ಕಳುಹಿಸಿದನು. ಈ ಮಧ್ಯೆ ಅದಿತಿ ಇಡೀ ಸಮಯ ಅಭಿನವನ ಮಡಿಲಲ್ಲೇ ಕುಳಿತಿದ್ದಳು. ಇದರಿಂದಾಗಿ ಅಭಿನವನ ಬಟ್ಟೆಗಳು ಹಾಳಾಗಿದ್ದವು. ಆದರೆ ಅವನಿಗೆ ಈ ಕ್ಷಣ ಬಟ್ಟೆಗಳಿಗಿಂತ ನೋವಿನಿಂದ ಬಳಲುತ್ತಿದ್ದ ತನ್ನ ಬೇಬಿಡಾಲ್ನ ಚಿಂತೆಯೇ ಹೆಚ್ಚಾಗಿತ್ತು. ಈಗ ಅಭಿನವ್ಗೆ ಅವಳ ಬಗ್ಗೆ ಆತಂಕವಾಗಲಾರಂಭಿಸಿತು. ಏಕೆಂದರೆ ಅದಿತಿ ತುಂಬ ಅಪರೂಪವಾಗಿ ಅಳುತ್ತಿದ್ದಳು. ಅವಳು ತುಂಬ ಧೈರ್ಯಶಾಲಿ ಹುಡುಗಿಯಾಗಿದ್ದಳು. ಆದರೆ ಬಹುಶಃ ಇಂದು ಅವಳ ನೋವು ಸ್ವಲ್ಪ ಹೆಚ್ಚಾಗಿಯೇ ಇತ್ತು. ಅಭಿನವ್ ಹಾಟ್ ವಾಟರ್ ಬ್ಯಾಗ್ ತರಿಸಿ ನೋವನ್ನು ಸ್ವಲ್ಪ ಕಡಿಮೆ ಮಾಡಲು ಅದಿತಿಯ ಹೊಟ್ಟೆಯ ಮೇಲೆ ಶಾಖ ನೀಡಲಾರಂಭಿಸಿದನು. ಅಷ್ಟರಲ್ಲೇ ಅದಿತಿಗಾಗಿ ಪ್ಯಾಡ್ಸ್ ಕೂಡ ವ್ಯವಸ್ಥೆಯಾಯಿತು. ಅದಿತಿಯ ನೋವೇನೋ ಕಡಿಮೆಯಾಗಿತ್ತು. ಆದರೆ ಅವಳ ಮೂಡ್ ಈಗ ಸಂಪೂರ್ಣವಾಗಿ ಕೆಟ್ಟಿತ್ತು. ಮತ್ತೊಂದೆಡೆ ಅಭಿನವನ ಮನಸ್ಸಿನಲ್ಲಿ ಬೇರೇನೋ ಯೋಚನೆ ನಡೆಯುತ್ತಿತ್ತು. ಅವನು ಅದಿತಿಗೆ ಮಾತ್ರೆಗಳನ್ನು ನೀಡಿ ಅವಳು ವಿಶ್ರಾಂತಿ ಪಡೆಯಲಿ ಎಂದು ಬೆಡ್ ಮೇಲೆ ಆರಾಮವಾಗಿ ಮಲಗಿಸಿ ತಾನು ಕೋಣೆಯಿಂದ ಹೊರಗೆ ಬಂದನು. ಅವನ ಎಲ್ಲ ಆಸೆಗಳ ಮೇಲೆ ತಣ್ಣೀರು ಬಿದ್ದಂತಾಗಿತ್ತು. ಏಕೆಂದರೆ ನಾಳೆ ಅದಿತಿಯ ಹುಟ್ಟುಹಬ್ಬವಾಗಿತ್ತು ಮತ್ತು ಅವನು ಅವಳಿಗಾಗಿ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡುತ್ತಿದ್ದನು. ಆದರೆ ಅದಿತಿಯ ಆರೋಗ್ಯವನ್ನು ನೋಡಿ ಈಗ ಅವನಿಗೆ ಭಯವಾಗುತ್ತಿತ್ತು. ಆದರೆ ತನ್ನ ಬೇಬಿಡಾಲ್ ಮುಂದೆ ಯಾವುದೇ ಸಮಸ್ಯೆ ಹೆಚ್ಚು ದಿನ ನಿಲ್ಲಲು ಸಾಧ್ಯವಿಲ್ಲ. ಹಾಗಿರುವಾಗ ಈ ನೋವು ಯಾವ ಲೆಕ್ಕ ಎಂದು ಅವನು ಬಲ್ಲವನಾಗಿದ್ದನು. ಅವನು ಹೊರಗೆ ಬಂದು ರಾಘವೇಂದ್ರನಿಗೆ ಫೋನ್ ಮಾಡಿ ಎಲ್ಲ ಸಿದ್ಧತೆಗಳನ್ನು ಮಾಡಲು ಹೇಳಿದನು. ತನ್ನ ಬೇಬಿಡಾಲ್ನ ಬರ್ತ್ಡೇಯನ್ನು ಹೀಗೆ ಹಾಳಾಗಲು ಬಿಡಬಾರದು ಎಂದುಕೊಂಡನು. ಅವನು ಇಲ್ಲಿಗೆ ಬಂದಿದ್ದೇ ಅದಿತಿಯ ಬರ್ತ್ಡೇ ಆಚರಿಸಲು ತಾನೆ. ರಾಘವೇಂದ್ರ ಅವನ ಎಲ್ಲ ಸೂಚನೆಗಳನ್ನು ಪಡೆದು ಕೆಲಸಕ್ಕೆ ತೊಡಗಿದನು. ಈಗ ಅಭಿನವ್ ಖನ್ನಾ ತನ್ನ ಬೇಬಿಡಾಲ್ನ ಹುಟ್ಟುಹಬ್ಬಕ್ಕಾಗಿ
ಏನು ಮಾಡುತ್ತಾನೆ ಎಂಬುದನ್ನು ಕಾದು ನೋಡಬೇಕಿತ್ತು. ಇನ್ನೊಂದೆಡೆ ಇಂಡಿಯಾದಲ್ಲಿ ಒಬ್ಬ ವ್ಯಕ್ತಿ ಟಿವಿಯಲ್ಲಿ ಅಭಿನವ್ ಮತ್ತು ಅದಿತಿಯ ಹನಿಮೂನ್ನ ಫೋಟೋಗಳನ್ನು ನೋಡುತ್ತಿದ್ದನು. ಅವುಗಳನ್ನು ನ್ಯೂಸ್ ಚಾನೆಲ್ನಲ್ಲಿ ಲೈವ್ ಆಗಿ ತೋರಿಸಲಾಗುತ್ತಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಕ್ಷಣ ಈ ಹಾಟ್ ಕಪಲ್ ಟ್ರೆಂಡ್ ಆಗುತ್ತಿದ್ದರು. ಅದಿತಿಯನ್ನು ಅಭಿನವ್ ಜೊತೆ ನೋಡಿ ಆ ವ್ಯಕ್ತಿಯ ಮುಖದಲ್ಲಿ ಒಂದು ಕುತಂತ್ರದ ನಗು ಮೂಡಿತು. ಆ ವ್ಯಕ್ತಿ ಯಾರಿಗೂ ಫೋನ್ ಮಾಡಿದನು ಮತ್ತು ಸ್ವಲ್ಪ ಸಮಯ ಮಾತನಾಡಿದ ನಂತರ ಫೋನ್ ಕಟ್ ಮಾಡಿ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು. ಅಭಿನವ್ ಕನ್ನ, ನನ್ನನ್ನು ಅವಮಾನಿಸಿದ್ದ ತಾನೆ, ಈಗ ನೋಡು ನಾನು ನನ್ನ ಅವಮಾನದ ಸೇಡನ್ನು ನಿನ್ನಿಂದ ಹೇಗೆ ತೀರಿಸಿಕೊಳ್ಳುತ್ತೇನೆ ಎಂದು. ನಿನ್ನ ಈ ಹೆಂಡತಿಯನ್ನು ಇಡೀ ಪ್ರಪಂಚದ ಮುಂದೆ ನಗ್ನಗೊಳಿಸದಿದ್ದರೆ ನನ್ನ ಹೆಸರು ನವೀನ್ ಜೋಶಿ ಅಲ್ಲ. ಒಂದು ಕಡೆ ಯಾರದ್ದೋ ಪಿತೂರಿ ನಡೆಯುತ್ತಿದ್ದರೆ ಮತ್ತೊಂದೆಡೆ ನೋವಿನಿಂದ ತತ್ತರಿಸುತ್ತಿದ್ದ ಅದಿತಿ ಅಭಿನವ್ನ ತೋಳುಗಳಲ್ಲಿದ್ದಳು. ಅಭಿನವ್ ಅವಳನ್ನು ಸಾಂತ್ವನಗೊಳಿಸಲು ಪ್ರಯತ್ನಿಸುತ್ತಿದ್ದನು. ಆದರೆ ಈ ಬಾರಿ ಅದಿತಿಯ ನೋವು ಅವಳಿಗೆ ಬೇರೇನನ್ನೋ ನೆನಪಿಸಿತ್ತು. ಅದು ಎಂದಿಗೂ ಹುಟ್ಟದೇ ಹೋದ ಅವಳ ಮತ್ತು ಅಭಿನವನ ಮಗು. ಅದಿತಿ ಇಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡೂ ರೀತಿಯಲ್ಲಿ ನೋವಿನಲ್ಲಿದ್ದಳು. ಅಭಿನವ್ ಅವಳನ್ನು ನಿಭಾಯಿಸುತ್ತಿದ್ದನು. ಅದಿತಿಗೆ ಕೇವಲ ಮಾಸಿಕ ನೋವು ಮಾತ್ರ ಇರಲಿಲ್ಲ. ತಾನು ತನ್ನ ಮಗುವನ್ನು ಕಳೆದುಕೊಂಡಾಗ ಅನುಭವಿಸಿದ ನೋವನ್ನು ಅವಳು ಈಗ ಮತ್ತಷ್ಟು ತೀವ್ರವಾಗಿ ಅನುಭವಿಸುತ್ತಿದ್ದಾಳೆ ಎಂಬುದು ಅವನಿಗೂ ತಿಳಿದಿತ್ತು. ಜೊತೆಗೆ ಮೆಟ್ಟಿಲುಗಳಿಂದ ಬಿದ್ದ ಕಾರಣ ಆದ ಅಪಘಾತದ ಗರ್ಭಪಾತದಿಂದಾಗಿ ಅವಳ ಕೆಲವು ಮಾಂಸಖಂಡಗಳು ಇನ್ನೂ ಪೂರ್ತಿಯಾಗಿ ಚೇತರಿಸಿಕೊಂಡಿರಲಿಲ್ಲ. ಆದರೆ ಅದಿತಿಯ ಪಾಲಿಗೆ ಅಭಿನವ್ ಒಂದು ವರವಾಗಿದ್ದನು. ಅವನು ಅವಳ ಹತ್ತಿರ ಬಂದಾಗಲೂ ಅದಿತಿಯ ಸಂಪೂರ್ಣ ಕಾಳಜಿ ವಹಿಸುತ್ತಿದ್ದನು. ಅವನು ಅದಿತಿಯನ್ನು ಬೇಬಿ ಡಾಲ್ ಎಂದು ಕರೆಯುತ್ತಿದ್ದದ್ದು ನಿಜ. ಆದರೆ ಅವಳು ಅವನಿಗೆ ಕೇವಲ ಬೊಂಬೆಯಾಗಿರಲಿಲ್ಲ, ಬದಲಿಗೆ ಅವನ ಇಡೀ ಜೀವನವಾಗಿದ್ದಳು. ಕೇವಲ ತನ್ನ ಮನೋರಂಜನೆಗಾಗಿ ಅವಳಿಗೆ ನೋವು ಕೊಡುವಂತಹ ವ್ಯಕ್ತಿ ಅಭಿನವ್ ಖನ್ನಾ ಆಗಿರಲಿಲ್ಲ. ಸದ್ಯಕ್ಕಂತೂ ಅದಿತಿ ಅಭಿನವ್ ಜೊತೆ ಬ್ಲ್ಯಾಂಕೆಟ್ನಲ್ಲಿ ಅಡಗಿ ಅವನ ಎದೆಯ ಮೇಲೆ ತಲೆಯಿಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಇತ್ತ ಅಭಿನವ್ ಅವಳ ಹೊಟ್ಟೆಯನ್ನು ಹಗುರವಾದ ಕೈಗಳಿಂದ ಸವರುತ್ತಿದ್ದನು. ಬೆಳಗ್ಗೆಯಿಂದ ಮಧ್ಯಾಹ್ನವಾಗಿತ್ತು. ಆದರೆ ಅದಿತಿಯ ನೋವು ಕಡಿಮೆಯಾಗುವ ಬದಲಿಗೆ ಹೆಚ್ಚಾಗುತ್ತಲೇ ಇತ್ತು. ಈ ಕಾರಣದಿಂದಾಗಿ ಅಭಿನವ್ ತನ್ನ ಕೋಣೆಗೆ ವೈದ್ಯರ ಇಡೀ ತಂಡವನ್ನೇ ಕರೆಸಿಕೊಂಡಿದ್ದನು. ಅವನ ಗಾರ್ಡ್ಸ್ ಆ ವೈದ್ಯರನ್ನು ಬಲವಂತವಾಗಿ ಕರೆತಂದಿದ್ದರು. ವೈದ್ಯರು ಪರೀಕ್ಷಿಸಿದಾಗ ಅದಿತಿಯ ಮಾಂಸಖಂಡಗಳ ಮೇಲೆ ಒತ್ತಡ ಬಿದ್ದಿರುವುದರಿಂದ ಅವಳಿಗೆ ಈ ಸೆಳೆತಗಳು ಉಂಟಾಗುತ್ತಿವೆ ಎಂದು ತಿಳಿದು ಬಂದಿತು. ಇದು ಅಭಿನವ್ಗೆ ತಿಳಿದಾಗ ಅವನು ಆಶ್ಚರ್ಯಚಕಿತನಾದನು. ಅವರಿಬ್ಬರು ಹತ್ತಿರವಾಗುವ ಸಮಯದಲ್ಲಿ ಅದಿತಿ ಇಷ್ಟೊಂದು ನೋವನ್ನು ಸಹಿಸಬೇಕಾಗುತ್ತಿತ್ತು ಎಂಬುದು ಅವನಿಗೆ ಎಂದಿಗೂ ತಿಳಿದಿರಲಿಲ್ಲ. ಮತ್ತು ಅವನ ಪ್ರೀತಿಯಲ್ಲಿ ಹುಚ್ಚಿಯಾಗಿದ್ದ ಅದಿತಿ ಪ್ರತಿಯೊಂದು ನೋವನ್ನು ಸಹಿಸಿಕೊಳ್ಳುತ್ತಿದ್ದಳು. ತನಗೆ ಈ ರೀತಿಯ ನೋವಾಗುತ್ತಿದೆ ಎಂದು ಅವಳು ಒಂದು ಬಾರಿಯೂ ಅವನಿಗೆ ತಿಳಿಸಿರಲಿಲ್ಲ. ಒಂದು ವೇಳೆ ಅವಳು ಹೇಳಿದಿದ್ದರೆ ಅಭಿನವ್ ಅವಳಿಗೆ ಎಂದಿಗೂ ಏನೂ ಆಗಲು ಬಿಡುತ್ತಿರಲಿಲ್ಲ. ಹೌದು, ಅವಳನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದ, ಆದರೆ ಅವಳಿಗೆ ಇಂತಹ ತೊಂದರೆಯಾಗಲು ಬಿಡುತ್ತಿರಲಿಲ್ಲ. ಅದಿತಿ ಈ ವಿಷಯವನ್ನು ಮುಚ್ಚಿಟ್ಟಿದ್ದಕ್ಕೆ ಅಭಿನವ್ಗೆ ತುಂಬ ತೀವ್ರವಾದ ಕೋಪ ಬರುತ್ತಿತ್ತು ಮತ್ತು ಅವನ ಕೋಪ ನ್ಯಾಯಸಮ್ಮತವಾಗಿತ್ತು. ಅವನು ತನ್ನ ಬೇಬಿ ಡಾಲನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದನೆಂದರೆ ಅವಳ ಮೇಲೆ ಮುನಿಸಿಕೊಳ್ಳುವ ಸಂಪೂರ್ಣ ಹಕ್ಕು ಅವನಿಗಿತ್ತು. ಅದು ಕೂಡ ತನ್ನ ಬೇಬಿ ಡಾಲು ತನಗೆ ಕಷ್ಟವಾಗುವಂತಹ ಇಂತಹ ಮೂರ್ಖತನವನ್ನು ಮಾಡಿದಾಗ. ವೈದ್ಯರು ಹೋದ ನಂತರ ಅವನು ಅದಿತಿಯನ್ನು ದಿಟ್ಟಿಸಿ ನೋಡುತ್ತಿದ್ದಾಗ ಅದಿತಿ ತನ್ನ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡಳು. ಯಾಕೆ ಹೀಗೆ ಮಾಡಿದೆ ಬೇಬಿ ಡಾಲ್? ನಿನಗೆ ನನ್ನ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲವೇ ಎಂದು ಅಭಿನವ್ ಹೇಳಿದಾಗ ಅದಿತಿ ಕಣ್ಣುಗಳನ್ನು ಎತ್ತಿ ಅವನ ಕಡೆಗೆ ನೋಡಿದಳು. ತನಗೆ ಅವನ ಬಗ್ಗೆ ಎಷ್ಟು ಕಾಳಜಿ ಇದೆ ಎಂದು ಅವಳ ಕಣ್ಣುಗಳು ಹೇಳುವಂತಿದ್ದವು. ಒಂದು ವೇಳೆ ಅವಳಿಗೆ ಯಾರದಾದರೂ ಕಾಳಜಿ ಇದ್ದರೆ ಅದು ಕೇವಲ ಮತ್ತು ಕೇವಲ ತನ್ನ ಅಭಿನವ್ ಅವರದ್ದು ಮಾತ್ರ. ಅವಳ ಆ ಹೆದರಿದ ನೋಟವನ್ನು ಕಂಡೇ ಅಭಿನವ್ ಮುಂದೆ ಏನು ಹೇಳಲಾಗದೆ ಸುಮ್ಮನೆ ಹೊರಗೆ ನಡೆದು ಹೋದನು ಮತ್ತು ಸೋಫಾದ ಮೇಲೆ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಂಡನು. ಇತ್ತ ಬೆಡ್ ಮೇಲೆ ಮಲಗಿದ್ದ ಅದಿತಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಬಂದವು ಮತ್ತು ಅವಳು ಅಳಲಾರಂಭಿಸಿದಳು. ಅದಿತಿ ಏನನ್ನಾದರೂ ಸಹಿಸಬಲ್ಲವಳಾಗಿದ್ದಳು, ಆದರೆ ಅಭಿನವನ ಮುನಿಸನಲ್ಲ. ಅವಳಿಗೆ ಹೇಳುವ ಶಕ್ತಿ ಸ್ವಲ್ಪವೂ ಇರಲಿಲ್ಲ. ಆದರೂ ಹೇಗೋ ಬೆಡ್ನ ಆಶ್ರಯನ್ನು ಪಡೆದು ಅವಳು ತನ್ನ ಜಾಗದಿಂದ ಎದ್ದು ಅಭಿನವನ ಹಿಂದೆಯೇ ಹೊರಗೆ ಹೋದಳು. ಹೆಜ್ಜೆಯ ಸದ್ದನ್ನು ಕೇಳಿ ಅಭಿನವ್ ಅವಳ ಕಡೆಗೆ ತಿರುಗಿ ನೋಡಿದನು. ಅದಿತಿ ಹಾಗೆ ನಿಂತಿರುವುದನ್ನು ಕಂಡು ಅವನು ತಕ್ಷಣವೇ ತನ್ನ ಜಾಗದಿಂದ ಎದ್ದು ಅವಳನ್ನು ಮಡಿಲಿಗೆ ಎತ್ತಿಕೊಂಡನು. ಅವಳು ನೆಲದ ಮೇಲೆ ನಿಂತರೆ ಅವಳಿಗೆ ಮತ್ತಷ್ಟು ನೋವಾಗಬಹುದು ಎಂಬಂತೆ. ನಿನ್ನ ಈ ಹಠವನ್ನು ಯಾವಾಗ ನಿಲ್ಲಿಸುತ್ತೀಯ ಬೇಬಿ ಡಾಲ್? ನಿನಗೆ ಈಗ ನೋವಾಗುತ್ತಿದೆ, ನೀನು ವಿಶ್ರಾಂತಿ ಪಡೆಯಬೇಕು ಎಂಬುದು ನಿನಗೆ ಗೊತ್ತು ತಾನೆ. ನೀನು ನಿನಗೆ ಎಷ್ಟು ಕಷ್ಟ ಕೊಡುತ್ತೀಯೋ ಅಷ್ಟೇ ನನಗೂ ಕಷ್ಟವಾಗುತ್ತದೆ ಎಂಬುದನ್ನು ನೀನು ಏಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ? ಮತ್ತು ನಿನ್ನ ಆರೋಗ್ಯ ಕೆಟ್ಟರೆ ನಿನಗಿಂತ ಹೆಚ್ಚು ನೋವು ನನಗಾಗುತ್ತದೆ. ಆದರೆ ಹೌದು, ನಿನಗೆ ನನ್ನ ನೋವಿನಿಂದ ಏನು ವ್ಯತ್ಯಾಸವಾಗುತ್ತದೆ ಹೇಳು? ನಿನಗೆ ನಿನ್ನದೇ ನೋವಿನ ಬಗ್ಗೆ ಚಿಂತೆ ಇಲ್ಲದಿರುವಾಗ. ಅಭಿನವ್ ಈಗ ತನ್ನ ಕೋಪ ಮತ್ತು ಕಾಳಜಿಯನ್ನು ತನ್ನ ಮಾತುಗಳ ಮೂಲಕ ವ್ಯಕ್ತಪಡಿಸಿದನು. ಅವಳನ್ನು ಎತ್ತಿಕೊಂಡು ಮತ್ತೆ ಕೋಣೆಯೊಳಗೆ ಬಂದು ಬೆಡ್ ಮೇಲೆ ಮಲಗಿಸಿದನು. ಆದರೆ ಅವಳನ್ನು ಮಲಗಿಸಿ ತಾನು ಹೇಳುವಷ್ಟರಲ್ಲೇ ಅದಿತಿ ಅವನ ಕೈ ಹಿಡಿದುಕೊಂಡಳು ಮತ್ತು ಅವನ ಕಡೆಗೆ ನೋಡುತ್ತಾ ಮುಖವನ್ನು ಚಿಕ್ಕದಾಗಿಸಿಕೊಂಡು, ಸಾರಿ ಜಾನ್, ನನ್ನಿಂದಾಗಿ ನೀವು ತೊಂದರೆಗೆ ಒಳಗಾಗುವುದು ನನಗೆ ಇಷ್ಟವಿರಲಿಲ್ಲ. ನನಗೆ ಕೇವಲ ನಿಮ್ಮ ಪ್ರೀತಿ ಬೇಕಿತ್ತು. ನಾನು ನಿಮ್ಮಿಂದ ದೂರವಿರಲು ಸಾಧ್ಯವಿಲ್ಲ. ಇಷ್ಟು ದಿನಗಳ ನಂತರ ನಾವು ಹತ್ತಿರವಾಗಿದ್ದೆವು ಮತ್ತು ಆದರೂ ನನ್ನ ಕಾರಣದಿಂದಾಗಿ ನಾನು ನಿಮ್ಮಿಂದ ದೂರವಿರಬೇಕಾಗಿ ಬಂದರೆ ನಾನು ಬದುಕಲಾರೆ. ನಾನು ಏನೇ ಮಾಡಿದರೂ ನಿಮ್ಮ ಪ್ರೀತಿಗಾಗಿಯೇ ಮಾಡಿದೆ.
ನನ್ನ ಈ ಪ್ರೀತಿಗೆ ನೀವು ನನಗೆ ಶಿಕ್ಷೆ ನೀಡಲು ಬಯಸಿದರೆ ನೀವು ಏನು ಹೇಳಿದರೂ ನಾನು ಅದನ್ನು ಮಾಡಲು ಸಿದ್ಧಳಿದ್ದೇನೆ ಎಂದಳು. ಅದಿತಿಯ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿ ಅಭಿನವನ ಇಡೀ ಕೋಪವು ಪ್ರೀತಿಯಾಗಿ ಬದಲಾಯಿತು. ಅವನು ಅದಿತಿಯನ್ನು ತನ್ನ ಎದೆಗೆ ಗಟ್ಟಿಯಾಗಿ ಅಪ್ಪಿಕೊಂಡು, ಹುಚ್ಚು ಹುಡುಗಿ, ನೀನು ಒಂದು ದಿನ ನನ್ನ ಪ್ರಾಣವನ್ನೇ ತೆಗೆದುಕೊಳ್ಳುತ್ತೀಯೇ ಎಂದನು. ಅವನ ಮಾತನ್ನು ಕೇಳಿ ಅದಿತಿ ಬಿಕ್ಕಳಿಸುತ್ತಾ, ಯಾವ ದಿನ ನಾನು ನಿಮ್ಮ ಪ್ರಾಣ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತೇನೋ ಆ ದಿನ ನಿಮಗಿಂತ ಮುಂಚೆ ನನ್ನನ್ನು ನಾನೇ ಕೊನೆಗೊಳಿಸಿಕೊಳ್ಳುತ್ತೇನೆ. ನೀವು ನನ್ನವರು. ನಿಮ್ಮ ಉಸಿರಿನ ಮೇಲೆ, ನಿಮ್ಮ ಪ್ರತಿಯೊಂದು ವಸ್ತುವಿನ ಮೇಲೆಯೂ ಕೇವಲ ನನ್ನದೇ ಹಕ್ಕಿದೆ ಮತ್ತು ಈ ಹಕ್ಕನ್ನು ಪಡೆಯಲು ನನಗೆ ನೋವಾದರೆ ನಾನು ಆ ನೋವನ್ನು ಸಹಿಸಿಕೊಳ್ಳುತ್ತೇನೆ ಎಂದಳು. ಅದಿತಿ ಆ ಮಾತುಗಳು ಒಂದೆಡೆ ಅಭಿನವನ ಹೃದಯಕ್ಕೆ ಮುದ ನೀಡುತ್ತಿದ್ದರೆ ಮತ್ತೊಂದೆಡೆ ಅವನನ್ನು ಮುಗುಳ್ನಗುವಂತೆ ಮಾಡುತ್ತಿದ್ದವು. ಅವನು ಅದಿತಿಯ ಕೆನ್ನೆಯನ್ನು ಹಗುರವಾಗಿ ಕಚ್ಚಿ, ಹುಚ್ಚು ಹುಡುಗಿ, ಇಷ್ಟೊಂದು ದೊಡ್ಡ ದೊಡ್ಡ ಮಾತುಗಳನ್ನು ಎಲ್ಲಿಂದ ಕಲಿಯುತ್ತಿದ್ದೀಯಾ ಎಂದನು. ಅದಕ್ಕೆ ಅದಿತಿ, ಈ ವಿಷಯಗಳನ್ನು ಕಲಿಯಲು ಸಾಧ್ಯವಿಲ್ಲ, ಇವು ತಾವಾಗಿಯೇ ನಡೆದು ಹೋಗುತ್ತವೆ ಎಂದಳು. ಅದಿತಿಯ ಮಾತುಗಳನ್ನು ಕೇಳಿ ಅಭಿನವನ ಮುಖದಲ್ಲಿದ್ದ ಮುಗುಳ್ನಗೆ ಮತ್ತಷ್ಟು ದೊಡ್ಡದಾಯಿತು. ಅವನು ಅದಿತಿಯ ಪುಟ್ಟ ತಲೆಯನ್ನು ತನ್ನ ಎದೆಗೆ ಆಣಿಸಿಕೊಂಡು ಸವರಲಾರಂಭಿಸಿದನು. ಸ್ವಲ್ಪ ಸಮಯದ ನಂತರ ವೈದ್ಯರು ಕೊಟ್ಟು ಹೋಗಿದ್ದ ಎಲ್ಲ ಮಾತ್ರೆಗಳನ್ನು ಅವಳಿಗೆ ನೀಡಿದನು. ಜೊತೆಗೆ ವೈದ್ಯರು ಸ್ವಲ್ಪ ಮಸಾಜ್ ಮಾಡಲು ಸಹ ಹೇಳಿದ್ದರು. ಅದನ್ನು ಅಭಿನವ್ ತುಂಬ ಚೆನ್ನಾಗಿ ಮಾಡಿದನು. ಸಂಜೆಯಾಗಿತ್ತು. ಅದಿತಿಯ ನೋವು ಕೂಡ ಕಡಿಮೆಯಾಗಿತ್ತು. ಸದ್ಯಕ್ಕೆ ಅವಳು ಅಭಿನವ್ ಜೊತೆ ಕುಳಿತು ಮೂವಿ ನೋಡುತ್ತಿದ್ದಳು. ಈ ಸಿನಿಮಾ ಅದಿತಿಗೆ ತುಂಬ ಇಷ್ಟವಾಗಿತ್ತು. ಇದರ ಹೆಸರು ಸಿಂಡ್ರೆಲ್ಲಾ. ಆದರೆ ಅಭಿನವ್ ಈ ಹುಡುಗಿಯರ ಸಿನಿಮಾವನ್ನು ನೋಡುತ್ತಾ ತರಹೇವಾರಿ ಮುಖ ಮಾಡುತ್ತಿದ್ದನು. ಇತ್ತ ಅದಿತಿ ಸಿನಿಮಾಗಿಂತ ಚೆನ್ನಾಗಿ ಅಭಿನವನ ವಿವಿಧ ರೀತಿಯ ಮುಖದ ಹಾವಭಾವಗಳನ್ನು ಆನಂದಿಸುತ್ತಿದ್ದಳು. ಅಷ್ಟರಲ್ಲಿ ಅಭಿನವನ ಧ್ವನಿ ಅವಳ ಕಿವಿಗೆ ಬಿತ್ತು. ಅವನು ಮೆಲ್ಲಗೆ, ಬೇಬಿ ಡಾಲ್, ನೀನು ತುಂಬ ತುಂಟಿಯಾಗಿದ್ದೀಯಾ, ನನಗೆ ಇಂತಹ ಸಿನಿಮಾ ತೋರಿಸಿ ನಿನಗೆ ತುಂಬ ಮಜಾ ಸಿಗುತ್ತಿದೆ ಅಲ್ವಾ ಎಂದಾಗ ಅದಿತಿ ಗಹಗಹಿಸಿ ನಕ್ಕಳು. ಇದು ನಿಜವಾಗಿತ್ತು. ಅದಿತಿ ಯಾವಾಗ ಅಭಿನವ್ ಜೊತೆ ಇರುತ್ತಿದ್ದಳೋ ಆಗ ಅವಳು ತನ್ನ ಎಲ್ಲ ನೋವುಗಳನ್ನು ಮರೆತು ಕೇವಲ ತಾನು ಮತ್ತು ಅಭಿನವ್ ಮಾತ್ರ ಜೊತೆಯಾಗಿರುವ ಆ ಕ್ಷಣದಲ್ಲಿ ಲೀನವಾಗಿ ಬಿಡುತ್ತಿದ್ದಳು. ರಾತ್ರಿಯ ಸಮಯದಲ್ಲಿ ದೊಡ್ಡ ಚಂಡಮಾರುತ ಬರುತ್ತಿತ್ತು ಮತ್ತು ಅದಿತಿ ಅಭಿನವನ ಒಳಗೆ ಮುದುಡಿಕೊಂಡು ಅಡಗಿದ್ದಳು. ಅಭಿನವ್ ಅವಳ ತಲೆಯನ್ನು ಸವರುತ್ತಿದ್ದನು. ಅಷ್ಟರಲ್ಲಿ ರಾತ್ರಿಯ ಊಟದ ಸಮಯವಾಯಿತು ಮತ್ತು ಒಬ್ಬ ಕೆಲಸದಾಕೆ ಊಟವನ್ನು ತಂದು ಕೋಣೆಯೊಳಗೆ ಬಂದಳು. ಅಭಿನವನ ಆದೇಶದಂತೆ ಆ ಊಟವನ್ನು ಟೇಬಲ್ ಮೇಲಿಟ್ಟು ಹೊರಟು ಹೋದಳು. ಅಭಿನವ್ ಅದಿತಿಗೆ ಊಟ ಮಾಡಿಸಿದನು ಮತ್ತು ನಂತರ ಯಾರಿಗೋ ಫೋನ್ ಮಾಡಿ ತಾನು ಒಪ್ಪಿಸಿದ್ದ ಕೆಲಸದ ಬಗ್ಗೆ ಕೇಳಿದನು. ಎದುರಿನಿಂದ ಅವನಿಗೆ ಏನೋ ಉತ್ತರ ಸಿಕ್ಕಿತು ಮತ್ತು ಅಭಿನವನ ಮುಖದಲ್ಲಿ ನಗು ಮೂಡಿತು. ಅಭಿನವ್ ತನ್ನ ಫೋನ್ ತೆಗೆದುಕೊಂಡು ಕೋಣೆಯಿಂದ ಹೊರಗೆ ಹೋದನು. ಇತ್ತ ಅದಿತಿ ಕುಳಿತು ಟಿವಿ ನೋಡುತ್ತಿದ್ದಳು. ಅಷ್ಟರಲ್ಲಿ ಚಾನೆಲ್ ಬದಲಾಯಿಸುವಾಗ ಅವಳ ನೋಟ ಒಂದು ನ್ಯೂಸ್ ಚಾನೆಲ್ ಮೇಲೆ ಬಿತ್ತು ಮತ್ತು ಅವಳ ಕೈಯಿಂದ ರಿಮೋಟ್ ಕೆಳಗೆ ಬಿದ್ದಿತು. ಅವಳು ಆ ರಿಮೋಟ್ ಎತ್ತಲು ಇದ್ದಾಗ ಏನೋ ಕೇಳಿದ ನಂತರ ಅವಳ ಗಮನ ಎದುರಿಗಿದ್ದ ಟಿವಿ ಕಡೆಗೆ ಹೋಯಿತು. ಅವಳು ಸತತವಾಗಿ ಟಿವಿ ಸ್ಕ್ರೀನನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದಳು. ಟಿವಿ ಸ್ಕ್ರೀನ್ ಮೇಲೆ ಅಭಿನವನ ಫೋಟೋ ನೋಡಿ ಅವಳ ದೃಷ್ಟಿ ಅಲ್ಲೇ ನೆಟ್ಟಿತು. ಆದರೆ ಯಾವಾಗ ಅವಳು ತನ್ನ ಹೆಸರನ್ನು ಕೇಳಿದಳೋ ಅದರ ನಂತರ ಅವಳಿಗೆ ಬೇರೇನು ಕೇಳಿಸುವುದೇ ನಿಂತು ಹೋಗುವಂತಾಯಿತು. ಟಿವಿಯಲ್ಲಿ ಅವಳ ಬಗ್ಗೆ ಸುದ್ದಿಗಳು ಬಿತ್ತರವಾಗುತ್ತಿದ್ದವು ಮತ್ತು ಅವಳನ್ನು ಒಬ್ಬ ವೇಶ್ಯೆ ಎಂದು ಕರೆಯಲಾಗುತ್ತಿತ್ತು. ವಿಶ್ವದ ನಂಬರ್ 1 ಉದ್ಯಮಿ ಹೆಂಡತಿ ನಿಜಕ್ಕೂ ವೇಶ್ಯೆಯೇ? ಪ್ರತಿಯೊಂದು ವಸ್ತುವನ್ನು ಬ್ರ್ಯಾಂಡೆಡ್ ಮತ್ತು ಅತ್ಯಂತ ಬೆಲೆ ಬಾಳುವಂಥದ್ದನ್ನೇ ಖರೀದಿಸುವ ಅಭಿನವ್ ಖನ್ನಾ ಇಂತಹ ಹುಡುಗಿಯನ್ನು ಮದುವೆಯಾಗಿದ್ದು ನಿಜವೇ? ಇವಳಿಗೆ ಇನ್ನೆಷ್ಟು ಹುಡುಗರೊಂದಿಗೆ ಅಕ್ರಮ ಸಂಬಂಧವಿತ್ತೋ ಯಾರಿಗೆ ಗೊತ್ತು? ತಿಳಿದು ಬಂದಿರುವ ಮಾಹಿತಿಯ ಪ್ರಕಾರ ಮಿಸ್ಟರ್ ಖನ್ನಾ ಅವರು 50 ಲಕ್ಷ ರೂಪಾಯಿ ನೀಡಿ ಒಂದು ರಾತ್ರಿಗಾಗಿ ಇವಳನ್ನು ತನ್ನ ಬಳಿಗೆ ಇಟ್ಟುಕೊಂಡಿದ್ದರು ಮತ್ತು ನಂತರ 5 ಕೋಟಿ ರೂಪಾಯಿ ನೀಡಿ ಇವಳನ್ನು ಶಾಶ್ವತವಾಗಿ ಖರೀದಿಸಿದರು. ಹೊರಗಿನಿಂದ ಗತ್ತು ತೋರಿಸುವ ಅಭಿನವ್ ಖನ್ನಾ ವೇಶ್ಯಾವಾಟಿಕೆ ಹಿನ್ನೆಲೆಯಿರುವ ಹುಡುಗಿಯನ್ನು ಇಷ್ಟಪಟ್ಟಿದ್ದು ಇಂದಿನ ಕಹಿ ಸತ್ಯವೇ. ಮತ್ತು ವೇಶ್ಯಾಗ್ರಹದಿಂದ ಬಂದಿರುವ ಈ ಹುಡುಗಿ ಅಭಿನವ್ ಖನ್ನಾ ಜೊತೆ ಶಾಶ್ವತವಾಗಿ ಇರುತ್ತಾಳಾ ಅಥವಾ ಮಾರುಕಟ್ಟೆಯ ಉಳಿದ ವಸ್ತುಗಳಂತೆ ಇವಳನ್ನು ಬಳಸಿ ಎಸೆದು ಬಿಡಲಾಗುತ್ತಾ ಎಂಬುದನ್ನು ನೋಡುವುದು ಕುತೂಹಲಕಾರಿಯಾಗಿದೆ.